ಹಲೋ ಫ್ರೆಂಡ್ಸ್, ನಾನು ಬಿಕಿ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ SSC JD 2026 ಇವತ್ತಿನ ಅಂದರೆ 27ನೇ ತಾರೀಕು ಇವತ್ತಿಂದ ನಡೆದಂತಹ ಮೊದಲ ಶಿಫ್ಟನ್ನು ನಾವು ನೋಡಿದ್ವಿ. ಇನ್ನು ಎರಡನೇ ಶಿಫ್ಟಲ್ಲಿ ಯಾವ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸು, ಎಷ್ಟು ಟಾಪಿಕ್ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದೆ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾವ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಯಾಕಂತಂದ್ರೆ ಪ್ರತಿ ಶಿಫ್ಟನ್ನು ನಾನು ಎನಲೈಸಿಸ್ ಮಾಡ್ತಾ ಹೋಗ್ತೀನಿ. ಓಕೆ, ಡನ್. ಇನ್ನು ಬರುವಂಥದ್ದು ಫಸ್ಟಿಗೆ ರೀಸನಿಂಗ್ ಯಾವ ಥರ ಇತ್ತಪ್ಪ ಅಂತಂದ್ರೆ, ರೀಸನಿಂಗು ಈಸಿ ಇತ್ತಂತೇಳಿ ಭಾಳಷ್ಟು ಜನ ಹೇಳಿದರು. ಮ್ಯಾಥ್ಸ್ ಅಂತಂದಾಗ ಈಸಿ ಟು ಮಾಡ್ರೇಟ್ ಅಂತಂದ್ರೆ ಸ್ವಲ್ಪ ಈಸಿ ಇದ್ದು ಸರ್, ಸ್ವಲ್ಪ ಮಾಡ್ರೇಟ್ ಇದ್ದು, ಕೆಲವು ಜನ ಭಾಳಷ್ಟು ಈಸಿನ ಅಂತ ಹೇಳಿದರು. ಓಕೆ ಅಂತ ಇವತ್ತಿನ ಎರಡನೇ ಶಿಫ್ಟಲ್ಲಿ ಈ ರೀತಿ ಕ್ವಶನ್ಸು ನಿಮಗೆ ಕೇಳಿದ್ದೆ. ಡನ್. ಓಕೆ, ಇನ್ನು ಮ್ಯಾಥ್ಸಲ್ಲಿ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ಎಷ್ಟು ಬಂದಿದ್ದು, ಯಾವ ಟಾಪಿಕ್ ಇಂಪಾರ್ಟೆಂಟ್. ಫಸ್ಟ್ ನೋಡ್ರಿ, ಪರ್ಸಂಟೇಜ್ ಟಾಪಿಕ್ ಮೇಲೆ 2 ಕ್ವಶನ್ ಬಂದವ, ಪ್ರಾಫಿಟ್ ಆ್ಯಂಡ್ ಲಾಸ್ 2 ಕ್ವಶನ್ನು, ಟೈಮ್ ಆ್ಯಂಡ್ ವರ್ಕ್ 1 ಕ್ವಶನ್ನು, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ 1 ಕ್ವಶನ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾನು ನಿನ್ನೆ ಕ್ಲಾಸಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬರ್ತಾವೆ, ಯಾವ ಹೆಚ್ಚು ಇಂಪಾರ್ಟೆಂಟ್ ಅಂತೇಳಿ ನಾನು ನಿನ್ನೆ ಕ್ಲಾಸಲ್ಲಿ ಹೌ ಟು ಟಾರ್ಗೆಟ್ 36+ ಅಂತೇಳಿ ಹೇಳಿದ್ದೆ. ಅದರಲ್ಲಿ ಯಾವ ಥರ ಹೇಳಿತ್ತೋ ಅದೇ ರೀತಿ ಕ್ವಶನ್ಗಳು ಬರ್ತಾ ಇದ್ದಾವೆ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಎವರೇಜ್ ಮೇಲೆ 1 ಕ್ವಶನ್ ಬಂದದ. ಅದೇ ರೀತಿ ಸಿಂಪ್ಲಿಫಿಕೇಶನಲ್ಲಿ ನಾ 3 ಇಂದ 4 ಅಂತ ಹೇಳಿದ್ನಿ, ಇವತ್ತು 4 ಕ್ವಶನ್ ಬಂದೇ ಇದಾವೆ. ಮೆನ್ಸುಲೇಷನ್ ಮೇಲೆ 2 ಅಂತ ಹೇಳಿದ್ರೆ, ಕೆಲವು ಜನ 1 ಅಂತ ಹೇಳ್ಯಾರ. ಸೊ ಈ ರೀತಿ ಮ್ಯಾಥ್ಸಲ್ಲಿ ಕೇಳಿರುವಂತಹ ಒಂದಿಷ್ಟು ಟಾಪಿಕ್ಗಳು, ಅವುಗಳ ಮೇಲೆ ಕ್ವಶನ್ಗಳನ್ನು ಕೇಳಿರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಿವರೆಗೂ ಟಚ್ ಮಾಡಿದಾರಪ್ಪ ಅಂತಂದ್ರೆ 14 to 17 ಕ್ವಶನ್ಗಳನ್ನು ಟಚ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. 17 ಅಂತಂದ್ರೂ ಬೆಸ್ಟ್ ಅನ್ಬೋದು. ಯಾಕಂತಂದ್ರೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಟಫ್ ಅನಿಸ್ತದ, ಆದರೆ ಈಸಿ ಇರ್ತಾವೆ, ಸ್ವಲ್ಪ ವಿಚಾರ ಮಾಡಿ ಮಾಡ್ತಾವೆ. ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸು ಎಷ್ಟು ಟಾಪಿಕ್ ಮೇಲೆ ಬಂದವ. ಫಸ್ಟ್ನೇದು ನೋಡ್ರಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ 2 ಕ್ವಶನ್ ಬರ್ತಾವ ಅಂತ ಹೇಳಿದ್ದೆ. ಆಮೇಲೆ ಅದೇ ಬಂದವ. ನೆಕ್ಸ್ಟು ಸಿರೀಸ್, ನಂಬರ್ ಸಿರೀಸ್ ಮೇಲೆ 3 ಕ್ವಶನ್ ಬಂದವ. 4 ಬರ್ಬೋದು, 3 ಬರ್ಬೋದು ಅಂತ ಹೇಳಿ 3 ಬಂದವ. ನೆಕ್ಸ್ಟು ಅನಾಲಜಿ ಮೇಲೆ 2 ಕ್ವಶನು, ಕ್ಲಾಸಿಫಿಕೇಶನ್ ಮೇಲೆ 1 ಕ್ವಶನ್. ಇಲ್ಲಿ 6 ಇಂದ 7 ಕ್ವಶನ್ ಆಯ್ತು. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಮೇಲೆ 1 ಕ್ವಶನ್ ಅದ. ಸಿಟ್ಟಿಂಗ್ ಅರೇಂಜ್ಮೆಂಟ್ 1 ಅಂತಾರ, ಕೆಲವು ಜನ 2 ಅಂತಾರ. 1 ಅಂತೂ ಬಂದದ. ನೆಕ್ಸ್ಟು ದಾಳಗಳು, ಡೈಸ್ ಅಂತೇಳಿ ಒಂದು ಹೇಳಿಕೆ ಮತ್ತು ತೀರ್ಮಾನದಲ್ಲಿ 1 ಕ್ವಶನ್. ಇವೆಲ್ಲ ಫಿಕ್ಸ್ ಕ್ವಶನ್, ಈ ಟಾಪಿಕ್ ಮೇಲೆ ಬಂದೇ ಬರಬೇಕು. ನೆಕ್ಸ್ಟು ಡೈರೆಕ್ಷನ್, ಈ ಟಾಪಿಕನ್ನು ಸ್ವಲ್ಪ ಆ್ಯಡ್ ಮಾಡ್ಯಾರ. ದಿಕ್ಕುಗಳ ಮೇಲೆ ಬಂದವಂತರ, ಕೆಲವು ಜನ ಬಂದಿಲ್ಲ ಅಂತಾರ. ಆಮೇಲೆ ಮಿರರ್ ಇಮೇಜ್, ಇದು 1 ಕ್ವಶನ್. ಸೊ ಇಲ್ಲಿ ಕೇಳಿರುವಂತಹ ಒಟ್ಟು ವಿದ್ಯಾರ್ಥಿಗಳು ಹೇಳಿದ್ದು 17 ರಿಂದ 19 ಪ್ರಶ್ನೆಗಳನ್ನು ಟಚ್ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ಕರೆಕ್ಟ್ ಆಗ್ತಾವ. ಅದೇ ರೀತಿ ಪ್ರೀವಿಯಸ್ ನೀವೇನು ಕ್ವಶನ್ಗಳನ್ನು ಬಿಡಿಸಿದ್ರಿ, ಅದರಿಂದ ತುಂಬ ಹೆಲ್ಪ್ ಆಗೈತಿ. ಅದೇ ರೀತಿ ಏನಪ್ಪ, ನಿನ್ನೇನು ಎಲ್ಲ ಟಾಪಿಕ್ಕು ಫಸ್ಟ್ ನೋಡ್ಕೋಬೇಕು. ಅದೇ ರೀತಿ ಯಾವುದು ಫಸ್ಟ್ ಅಟೆಂಪ್ಟ್ ಮಾಡಬೇಕು, ಇದೆಲ್ಲ ಹೇಳಿದ ತಕ್ಷಣ ಅವರೆಲ್ಲರಿಗೂ ಯೂಸ್ ಆಗೈತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಶಿಫ್ಟಲ್ಲಿ ಯಾರ್ಯಾರು ಎಕ್ಸಾಮ್ ಅದಾವಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು, ಸೊಲ್ಯೂಷನನ್ನು ಅದನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಯೂಸ್ಫುಲ್ ಆಗೇ ಆಗುತ್ತೆ. ಎಕ್ಸಾಮಲ್ಲಿ ಯಾರು ನರ್ವಸ್ ಆಗಬೇಡಿ, ಫ್ರೀ ಮೈಂಡ್ ಇಟ್ಕೊಂಡು ಎಕ್ಸಾಮ್ ಬರೀರಿ. ಎಲ್ಲರಿಗೂ ನೆಕ್ಸ್ಟ್ ಶಿಫ್ಟಲ್ಲಿ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ಮುಂದಿನ ಶಿಫ್ಟನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಜೈ ಹಿಂದ್.